ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ತಂದೆ, ತಾಯಿ, ಅತ್ತೆ, ಮಾವ, ಹಿರಿಯರ ಮುಂದೆ ಮನೆಯಲ್ಲಿ ನಾಟಕವಾಡುತ್ತಿದ್ದರೆ ಅವರು ಯಾವತ್ತೂ ಉದ್ಧಾರವಾಗುವುದಿಲ್ಲ. ಅದರಿಂದ ನಾವು ನಾಟಕ ಆಡಬಾರ್ದು. ಏನಿದೆಯೋ ಅದನ್ನು ನಡಿಬೇಕೇ ಹೊರತು ಸುಮ್ಮನೆ ನಾಟಕ ಆಡಿಕೊಂಡು ಮುಂದುವರಿಬಾರ್ದು. ಹಿರಿಯೋರ ಮುಂದೆ ಆಗಲಿ, ಚಿಕ್ಕವ್ರ ಮುಂದೆ ಆಗಲಿ, ಎಲ್ಲರ ಆಗಲಿ ನಾಟಕ ಆಡಿದ್ರೆ ಯಾವತ್ತೂ ಅವರು ಉದ್ಧಾರ ಆಗಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಮನೆಯಲ್ಲಿ ಹಿರಿಯರಿಂದ ಅಂದರೆ ದೊಡ್ಡೋರಿಂದ ನಮಗೆ ಏನು ಪ್ರಯೋಜನ, ದೊಡ್ಡೋರು ಇಲ್ಲದೇ ಇದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಿರಿಯರಿಲ್ಲದ ಮನೆಯಲ್ಲ, ದೇವರಿಲ್ಲದ ಗುಡಿಯಲ್ಲ ಅಲ್ವಾ. ದೇವರಿಲ್ಲದ ಸುಮ್ಮನೆ ಒಂದು ಗುಡಿ ಕಟ್ಬಿಟ್ಟು ದೇವ್ರು ಇಲ್ಲದೆ ಇದ್ದರೆ ಅದು ಗುಡಿ ಅನ್ನಿಸ್ಕೊಳತ್ತಾ? ಮನೆಯಲ್ಲಿ ಹಿರಿಯೋರು ಇಲ್ಲದೆ ಆದ್ರೂ ಅದೇ ಥರ. ನಮ್ಮೆಲ್ಲರ ಇಂದಿನ ಸುಂದರ ಬಾಳಿನ ಮರಕ್ಕೆ ಬೇರು ಅವರ ಸಂಸ್ಕೃತಿ, ಸಂಪ್ರದಾಯ, ಅನುಭವಗಳ ಸಾರವೇ. ಅವರಿಲ್ಲದೆ ಜೀವನ ಮೌಲ್ಯ, ಜೀವನ ಕೌಶಲ್ಯಗಳ ಗಣಿ ಹೊಂದಿರುವುದವರು ಜೀವನ ಸ್ಫೂರ್ತಿ ತುಂಬುವ ಹಿರಿಯ ಜೀವಿಗಳ ಮನಸ್ಸು ನೋಯಿಸುವುದರಿಂದ ನಮ್ಮ ಬದುಕಿನ ಬೇರುಗಳನ್ನು ನಾವೇ ಕತ್ತರಿಸಿಕೊಂಡಂತೆ. ಹಿರಿಯರ ಕಷ್ಟ, ಸಂಕಟ, ಕಾಯಿಲೆಗಳಿಗೆ ಸ್ಪಂದಿಸಿ ಕರುಳಿನ ಪ್ರೀತಿಯ ಮುಲಾಮು ಹಚ್ಚೋಣ. ಗೌರವಯುತವಾದ ಬಾಳು ನೀಡೋಣ. ದೇವರು ಹಿರಿಯರ ಹೃದಯದಲ್ಲಿದ್ದಾನೆ. ಅವರು ಆಶೀರ್ವಾದಿಸುವ ದಿವ್ಯ ಹಸ್ತಗಳನ್ನಿದ್ದಾನೆ ಎಂಬುದನ್ನು ಮರೆಯದಿರೋಣ. ಸಂಜೆಯಲ್ಲಿರುವ ಈ ಹಿರಿಯರ ಬಾಳು ಎಷ್ಟು ಯಾತನೆಯಿಂದ ಕೂಡಿದೆ. ನಾವು ಇವರ ಹಾಗೆ ಒಂದು ದಿನ ಮುಪ್ಪಾಗುವುದಿಲ್ಲವೇ? ನಮಗೂ ಈ ಪರಿಸ್ಥಿತಿ ಬಂದರೆ ಇಷ್ಟು ದಿನ ಬೇಕಾದರೂ, ಈಗೇಕೆ ಬೇಡವಾದರೂ, ದುಡಿಯುವವರಿಗೂ ಕೈಯಲ್ಲಿ ಹಣ ಆಡುವವರಿಗೂ ಮಾತ್ರ ಬೆಲೆಯೇ ಎಂಬ ಪ್ರಶ್ನೆಗಳು ರಾಶಿ ತಲೆ ಒಕ್ಕೀತು. ಅದೆಂಥ ಅನಿವಾರ್ಯತೆ ಇವರ ದುಡಿಮೆಯ ಹಿಂದೆ ಕಾಡುತ್ತಿರುತ್ತದೆ. ಜೈಲು ಸ್ವರೂಪಿ ಮನೆಯಲ್ಲಿ ಯಾರಿಗೂ ಬೇಡದವರಾಗಿ, ಎಲ್ಲಿಂದ ತಾತ್ಸಾರಕ್ಕೊಳಗಾಗಿ ತುತ್ತು ಅನ್ನಕ್ಕಾಗಿ ಕಾಯಬೇಕಾಗುತ್ತದೆ. ಒಂದು ಕಾಲಕ್ಕೆ ಮನೆಯವರ ಎಲ್ಲ ಬೇಕುಗಳನ್ನು ಪೂರೈಸಿದವರು ಈಗಿನ ಕಾಲಕ್ಕೆ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದ್ದಾರೆ. ಇವರ ಕನಿಷ್ಠ ಬೇಡುಗಳನ್ನು ಕೇಳುವವರು ಇಲ್ಲವೆನ್ನುವಂತಾಗದೆ ಮುಪ್ಪು ಆವರಿಸಿಕೊಂಡ ದೇಹಕ್ಕೆ ಶಕ್ತಿ ಕಮ್ಮಿಯಾಗಿ ದೇಹ ರೋಗದ ಗೂಡಾಗಿದ್ದರೂ ಚಿಕಿತ್ಸೆ ಪಡೆದುಕೊಳ್ಳಲು ಬವಣೆ ಪಡಬೇಕಾಗಿದೆ. ಎಲ್ಲ ಇದ್ದು ಇಲ್ಲದಂತಾಗಿ, ತನ್ನವರು ಎನ್ನುವವರು ಎಲ್ಲರೂ ಇದ್ದು ಅನಾಥರಂತೆ ಬಾಳುವ ಸರದಿ. ಬಾಳ ಸಂಜೆಯಲ್ಲಿ ಅಸಹಾಯಕತೆಗೆ ಅಸಡ್ಡೆಗೊಳಗಾಗಿ ಕಣ್ಣೀರು ಸೂಸುವುದನ್ನೇ ಜೀವನವೆಂದುಕೊಂಡು ಕೊನೆಗಾಲದಲ್ಲಿ ಇಂಥ ಘೋರ ಶಿಕ್ಷೆ ಯಾರಿಗೆ ಬಾರದಿರಲಿ. ಅದೇನೋ ಕರ್ಮವೋ ಈಗ ಇಂಥ ನೋವನ್ನು ಅನಿಸಬೇಕಾಗಿದೆ. ದೇವರು ನನ್ನೆನ್ಯಾಕೆ ನನ್ನ ಹತ್ರ ಕರೆದುಕೊಳ್ಳಲಿಲ್ಲ, ನನ್ನ ಕಣ್ಣು ಬೇಗ ಮುಚ್ಚಬೇಕು ಎಂದು ಮುರುಕು ತೋರಿದ ಹೊರಗಿನವರ ಹತ್ತಿರ ಅಳಿಲು ತೋಡಿಕೊಂಡು ಸುಕ್ಕುಗಟ್ಟಿದ ಕಣ್ಣೊರೆಸಿಕೊಳ್ಳುತ್ತಾರೆ. ವೃದ್ಧಾಶ್ರಮದಲ್ಲಿದ್ದರೂ ಮಕ್ಕಳ ಮಾನಕ್ಕೆ ಕುಂದು ಬಾರದಂತೆ ಅವರ ಭೌತಿಕ ಯಶೋಗಾತಿಯನ್ನು ಹೇಳುತ್ತಾ ದುಃಖ ನುಂಗಿಕೊಳ್ಳುತ್ತಾರೆ. ದೈಹಿಕವಾಗಿ ಬಳಲಿ ಬೆಂಡಾದ ನೀರಿಗೆಟ್ಟಾದ ಜೊಳ್ಳಾದ ಶರೀರವನ್ನು ದುಡಿಯಲು ಹೆಚ್ಚುವುದು, ಮಾನಸಿಕವಾಗಿ ನೆಮ್ಮದಿಯನ್ನು ಕಿತ್ತುಕೊಳ್ಳುವುದು ದೌರ್ಜನ್ಯವಲ್ಲದೆ ಮತ್ತೇನು? ಜೀವನದ ಕೊನೆಯ ವರ್ಷಗಳಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುವ ವೈದ್ಯಕೀಯ ನೆರವು, ಕಾಳಜಿ, ಪ್ರೀತಿ, ಉತ್ತಮ ಆಹಾರ, ತಮ್ಮವರು ಎನ್ನುವವರು ಆಸರೆ ಇಲ್ಲದೆ ತನ್ನ ಕುಟುಂಬದಿಂದಲೇ ನಿರ್ಲಕ್ಷ್ಯಕ್ಕೊಳಗಾಗಿ ಶೋಷಣೆ, ದೌರ್ಜನ್ಯಕ್ಕೆ ಬಲಿಯಾಗಿ ಕೊರಗುವ ಹಿರಿಯ ಜೀವಿಗಳಿಗೆ ಹೃದಯದ ಶುದ್ಧ ಪ್ರೀತಿ ಬೇಕಿದೆ. ಕಾಳಜಿ, ಕೊಕುಲಾತಿ ತೋರುವ ಜವಾಬ್ದಾರಿ ಕಿರಿಯರ ಮೇಲಿದೆ. ಹಿರಿಯರಲ್ಲದೆ ಮನೆಯಲ್ಲಿ ದೇವರಿಲ್ಲದೆ ಗುಡಿಯಿಲ್ಲ ಎನ್ನುವ ಮಾತು ಮನೆಯಲ್ಲಿ ಹಿರಿಯರ ಮಹತ್ವವನ್ನು ಸೂಚಿಸುತ್ತದೆ. ಗೌರವಯುತವಾಗಿ ಸಂತಸ ನೆಮ್ಮದಿಯಿಂದ ಬದುಕಿನ ಕೊನೆ ದಿನಗಳನ್ನು ಕಳೆಯಲು ಅವಕಾಶ ಅವರಿಗೆ ಮಾಡಬೇಕು. ಮೊದಲೆಲ್ಲ ಕುಟುಂಬದಲ್ಲಿ ಹಿರಿಯರ ಮಾತೆಂದು ಲಕ್ಷ್ಮಣ ರೇಖೆ ಇದ್ದ ಹಾಗೆ ಇರುತ್ತಿತ್ತು. ಅದನ್ನು ಯಾರೂ ದಾಟುತ್ತಿರಲಿಲ್ಲ. ಈಗ ವೈಯಕ್ತಿಕ ಕುಟುಂಬಗಳು ಹುಟ್ಟಿಕೊಂಡು ಹಿರಿಯರ ಮೇಲಿನ ಗೌರವ ಕಮ್ಮಿಯಾಗಿದೆ. ಇವರನ್ನು ನಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ನೋಡುತ್ತಿದ್ದೇವೆ. ಸಣ್ಣ ಮಕ್ಕಳನ್ನು ನೋಡಿಕೊಳ್ಳಲು, ಮನೆ ಮನ್ನಂತೆ ಕಾಯಲು, ಅಡುಗೆ ವರ್ಷದಲ್ಲಿ ಸಹಾಯ ಮಾಡಲು, ತರಕಾರಿ ಹಾಲು ತರಲು, ಹೀಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಸಹಾಯ ಮಾಡದಿದ್ದರೆ ರೇಗಾಡುವುದು ಶುರು. ಪಿಂಚಣಿ ಕಣವನ್ನು ಕಡ್ಡಾಯವಾಗಿ ನಮ್ಮ ಕೈಯಲ್ಲಿಯೇ ಕೊಡಬೇಕು. ಖರ್ಚಿಗೆ ಬೇಕಾದ ನಮ್ಮನ್ನು ಕೇಳಿ ನೀವು ತಗೋಬೇಕು, ಗೊತ್ತಾಯ್ತಾ? ಖರ್ಚಿಗೆ ಬೇಕಾದ ನಮ್ಮನ್ನು ಕೇಳಿ ಪಡೆದುಕೊಳ್ಳಬೇಕು ಎನ್ನುವ ಅತಿರೇಕ ಎಗ್ಗಿಲ್ಲದೆ ನಡೆಯುತ್ತಿದೆ. ಆರೈಕೆ ಮಾಡಿಕೊಳ್ಳುವ ಕಾಲದಲ್ಲಿ ಆಶ್ರಮಕ್ಕೆ ಅಟ್ಟುತ್ತಾರೆ, ಗೊತ್ತಾಯ್ತಾ? ಕಟುಕ ಮನಗಳು ಅವರದು, ಮನಸ್ಸು ನಮ್ಮದಾಗುತ್ತಿವೆ. ಒತ್ತು ಸಾವಿರ ನೋವು ಅನುಭವಿಸಿ ಬೆಳೆಸಿದ್ದನ್ನು ಮರೆತಿದ್ದೇವೆ. ಆಸ್ತಿ ಅಂತಸ್ತಿನ ವಿಷಯದಲ್ಲೂ ಎಳೆದು ನಿಲ್ಲಿಸಿ ಫೋರ್ಜರಿ ಸಹಿ ಮಾಡಿ ಆಸ್ತಿ ಲಪಾಟಿಸಿ ಹೀನಾಯಮಾನವಾಗಿ ಹೊರಗೊಟ್ಟುವುದನ್ನು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ. ಸನಾತನ ಹಿಂದೂ ಧರ್ಮ
ನಮ್ಮೆಲ್ಲರ ಇಂದಿನ ಸುಂದರ ಬಾಣಿನ ಮರಕ್ಕೆ ಬೇರು ಅವರ ಸಂಸ್ಕೃತಿ, ಸಂಪ್ರದಾಯಗಳು, ಅನುಭವಗಳು ಸಾರವೇ ಅವರಲ್ಲಿದೆ. ಜೀವನ ಮೌಲ್ಯ, ಜೀವನ ಕೌಶಲ್ಯಗಳು ಗಡಿ ಹೊಂದಿರುವ ಜೀವನ ಸ್ಫೂರ್ತಿ ತುಂಬುವ ಹಿರಿಯರ ಜೀವಗಳು ಮನಸ್ಸು ನೋಯಿಸುವುದರಿಂದ ನಮ್ಮ ಮರಕಿನ ಬೇರುಗಳನ್ನು ನಾವೇ ಕತ್ತರಿಸಿಕೊಂಡಂತೆ ಹಿರಿಯರ ಕಷ್ಟ ಸಂಕಟ ಕಾಯಿಲೆಗಳಿಗೆ ಸ್ಪಂದಿಸಿ ಕರುಳಿನ ಪ್ರೀತಿಯ ಮುಲಾಮು ಹಚ್ಚೋಣ. ಗೌರವಯುತವಾದ ಬಾಳು ನೀಡೋಣ. ದೇವರು ಹಿರಿಯರು ಹೃದಯದಲ್ಲಿದ್ದಾನೆ, ಅವರು ಆಶೀರ್ವದಿಸಿ ಹಸ್ತಗಳಲ್ಲಿದ್ದಾನೆ ಎಂಬುದನ್ನು ಮರೆಯದಿರೋಣ. ನಮ್ಮನ್ನು ಮುಗಿಲೆತ್ತರಕ್ಕೆ ನಿಲ್ಲಿಸಿದ ಹಿರಿಯ ಜೀವಿಗಳು ಶ್ರಮವರಿತು ನಿಷ್ಮಲ ಕಲಶ ಪ್ರೀತಿಯ ದಾರಿ ಎರೆಯೋಣ. ಮೇಲೆ ಮಾಸದ ನಗು ನಾವು ಮೂಡಿಸೋಣ. ನಾವು ಯಾರೇ ಆಗಲಿ, ನಾವು ಹಿರಿಯರನ್ನು ಗೌರವಯುತವಾಗಿ ನಡೆಸ್ಕೊಂಡಾಗ ನಾವು ಚೆನ್ನಾಗಿರ್ತೀವಿ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳದೇ ಇದ್ದರೆ ನಾವು ಚೆನ್ನಾಗಿರಲ್ಲ. ಯಾರೇ ಆಗಲಿ ಹಿರಿಯರನ್ನು ಮನೆಯಲ್ಲಿ ಚೆನ್ನಾಗಿ ನಡೆಸ್ಕೋಬೇಕು. ಅವರು ನಮಗೂ ವಯಸ್ಸಾಗತ್ತೆ, ಅವ್ರಿಗೂ ವಯಸ್ಸಾಗಿದೆ. ಅವ್ರಿಗೂ ವಯಸ್ಸಾದಂತೆ ನಮಗೂ ನಾವು ಮುತುಕರಾಗ್ತೀವಿ, ಅವರು ಮುತುಕರಾಗಿದ್ದಾರೆ. ಈಗ ಅದನ್ನು ತಿಳ್ಕೊಬೇಕು. ನಾವು ಮುಂದೆ ನಾವೂ ಇದಾಗುತ್ತೆ. ನಮ್ಮ ಮಕ್ಕಳು ನಾವು ನೋಡ್ಕೊಂಡಿರೋ ತಂದೆ ತಾಯಿಗಳನ್ನ ನಮ್ಮ ಮಕ್ಕಳು ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ. ನಾವು ನೋಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅದರಿಂದ ತಂದೆ ತಾಯಿಗಳಿರುವಾಗ ಅವ್ರನ್ನ ಪ್ರೀತಿಯಿಂದ, ನೀವೇನು ತಂದು ಕೊಡದೇ ಇದ್ರೂ ಬೇಡ, ಅವ್ರ ಪ್ರೀತಿ ಮಾತು, ಅವ್ರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಮಾತು, ಗೊತ್ತಾಯ್ತಾ? ಅದನ್ನು ಬಿಟ್ಟು ಅಸಡ್ಡೆಯಿಂದ ನೀವು ಮಾತಾಡಬೇಡಿ, ಗೊತ್ತಾಯ್ತಾ? ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/4/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ ಶುಕ್ಲಪಕ್ಷ, ತಿಥಿ ಅಷ್ಟಮಿ, ರಾತ್ರಿ 12:13. ನಕ್ಷತ್ರ ಆರದ್ರೆ, ಹಗಲು 10:13. ಮಳೆ ರೇವತಿ 2ನೇ ಪಾದ. ರಾಹುಕಾಲ 9:22 10:54 ತನಕ ಇದೆ. ಗುಳಿಕ ಕಾಲ 6:17 7:50 ತನಕ ಇದೆ. ಯಮಗಂಟ ಕಾಲ 1:58 3:30 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.